ನಮಸ್ಕಾರ. ಸದಾನ್ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ದೇಹದಾನ ಅತ್ಯಂತ ಸರ್ವಶ್ರೇಷ್ಠ ದಾನ. ಇದನ್ನು ಶಾಸಕರು, ಸಂಸದರು, MLCಗಳು, ಜನಪ್ರತಿನಿಧಿಗಳು ಇದಕ್ಕೆ ಮುಂದಾಗಬೇಕು. ಶ್ರೀಗಳು ಕೂಡ ಪ್ರತಿಯೊಂದು ಪ್ರವಚನದಲ್ಲಿ ಈ ವಿಷಯನ ಎತ್ತಿ ಹಿಡಿಬೇಕು. ಯಾಕಂದ್ರೆ MBBS ಕಲಿಯುವಂತ ವಿದ್ಯಾರ್ಥಿಗಳಿಗೆ ದೇಹ ಇಲ್ಲದೆ ಅಭ್ಯಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವು ಪ್ರತಿಷ್ಠಿತ ಕಾಲೇಜುಗಳಿವೆ, ಅಲ್ಲಿ ಆಗ್ತಾ ಇದೆ. ಅದರ ಕೆಲವೊಂದು MBBS ಕಾಲೇಜುಗಳಲ್ಲಿ ದೇಹನ ಸಿಗ್ತಾ ಇಲ್ಲ. ಹಿಂಗಾಗಿ ಸರಿಯಾಗಿ ಅಭ್ಯಾಸ ಅವರಿಗೆ ಆಗ್ತಾ ಇಲ್ಲ. ದೇಹದಾನ ಅತ್ಯಂತ ಸರ್ವಶ್ರೇಷ್ಠ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಕಾರಣ ಲಿಂಗರಾಜ್ ಪಾಟೀಲ್ರು ನಿನ್ನೆ ತೀರ್ಕೊಂಡ್ರು. ಚಿಕ್ಕೋಡಿ ತಾಲೂಕಾ ಸಿದ್ದಾಪುರ ಗ್ರಾಮಸ್ಥರು. ಇವರು ಗೌರ್ಮೆಂಟ್ ನೌಕರರು ಕೂಡ ಆಗಿದ್ರು. ಒಂದು ಬ್ಯಾಂಕಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅವರು ತಮ್ಮ ದೇಹವನ್ನ ದಾನ ಮಾಡಿದ್ದಾರೆ. ಏನು ಬೆಳಗಾವಿ KLE ಸಂಸ್ಥೆಯ ಕಂಕನವಾಡಿಯನ್ನ ಆಯುರ್ವೇದಿಕ್ ಕಾಲೇಜ್ ಅಲ್ಲಿ ಡಾಕ್ಟರ್ ರಾಮನ್ ಅವರಿಗೆ ಹಸ್ತಾಂತರ ಮಾಡಿದ್ರು. ಹಸ್ತಾಂತರ ಮಾಡಿದ ನಂತರ ಒಬ್ಬ MLAಗೆ ಸತ್ತ ನಂತರ, ಸಂಸತ್ ಸತ್ತ ನಂತರ, ಒಬ್ಬ ಮಾಜಿ ಸೈನಿಕ ಸತ್ತ ನಂತರ ಯಾವ ರೀತಿ ಗೌರವ ಕೊಡ್ಬೇಕಾಯ್ತು ಅಷ್ಟು ಗೌರವನ ಅರ್ಪಣೆ ಮಾಡಿದ್ರಲ್ಲಿ ನಮಗೂ ಬಹಳ ಆಶ್ಚರ್ಯ ಆಗ್ತದು. 200ಕ್ಕೂ ಹೆಚ್ಚು MBBS ವಿದ್ಯಾರ್ಥಿಗಳು ಕೂಡಿದ್ರು. ಪ್ರಿನ್ಸಿಪಾಲ್ ಬಂದ್ರು, ಅವರು ಪ್ರಾರ್ಥನೆ ಮಾಡಿದ್ರು. ನಂತರ ಪ್ರತಿಜ್ಞಾ ವಿಧಿಯನ್ನ ಸ್ವೀಕಾರ ಮಾಡಿದ್ರು. ಎಲ್ಲರೂ ಭಾಷಣವನ್ನ ಮಾಡಿದ್ರು. ಅಂದ್ರೆ ಗೌರವಯುತವಾಗಿ ಅವರನ್ನ ಬೀಳ್ಕೊಟ್ರು. ಅಂದ್ರೆ ಇದ್ದಾಗಲೂ ಕೂಡ ಒಳ್ಳೆ ಕೆಲಸವನ್ನ ಲಿಂಗರಾಜ್ ಪಾಟೀಲ್ ಮಾಡಿದ್ರು. ಈಗ ಕೂಡ ದೇಹದಾನ ಮಾಡಿದ ನಂತರ ಅಲ್ಲಿ ಸಿದ್ದಾಪುರದಲ್ಲಿ ಪ್ರಥಮ ದೇಹದಾನ ಇದು. 15-20 ಹಳ್ಳಿಗಳಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ನಾವ್ಯಾಕೆ ಮಾಡಬಾರ್ದು ಅಂತೇಳಿ ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದು. ಎಲ್ಲ ವೈರಲ್ ಆಗ್ಲಿ, ಎಲ್ಲ ಜನರಿಗೆ ಗೊತ್ತಾಗ್ಲಿ ಯಾವ ರೀತಿ ಗೌರವ ಸಲ್ತೈತೆ. ನಾವೇನ್ ತಿಳ್ಕೊಂಡೆ, KLE ಕೊಟ್ಕೊಡ್ಲಿ ಅದನ್ನ ಹರಿತಾರಪ್ಪ, ಮುರಬಿಟ್ಟು ಮಾಡ್ತಾರ, ತೊಂದರೆ ಮಾಡ್ತಾರ ಅಂತ ನಾವು ತಿಳ್ಕೊಂಡೆ. ಅದು ಇಲ್ಲ ಅಲ್ಲಿ ಎಲ್ಲಾ ಸಂಬಂಧಿಕರನ್ನ ಭೇಟಿ ಮಾಡಿಸ್ತಾರ, ಎಲ್ಲಾ ಭಾಷೆನ ಸಹಿತ ಮಾಡಿಸ್ತಾರ, ನಿಮ್ಗೆ ಏನು ವಿಧಿ ವಿಧಾನಗಳ ಎಲ್ಲ ಮಾಡ್ತಾರ. ನಂತರ ಅವ್ರೇನು ಆಪರೇಷನ್ ಮಾಡಿದ ನಂತರ ಅದನ್ನ ಸುಟ್ಟು ನದಿ ತೀರದಲ್ಲಿ ಅದನ್ನು ಕೊಡ್ತಾ ಪಿಂಡದಾನ ಅಂತಾರಲ್ಲ, ಅದನ್ನು ಕೂಡ ಅಲ್ಲಿ ಹೊಳೆಯಲ್ಲಿ ಅರ್ಪಣೆ ಮಾಡ್ತಾರ. ಅಂದ್ರೆ ಇಲ್ಲಿ ಹೇಳುವಂತ ತಾತ್ಪರ್ಯ ಈ ವಿಡಿಯೋದಲ್ಲಿ ಅಂತಂದ್ರೆ, ಈ ವಿಡಿಯೋದಲ್ಲಿ ನೋಡ್ರಿ, ನಾವು ನೇರವಾಗಿ ತೋರಿಸಿದೆ, ಲೈವ್ದಲ್ಲಿ ತೋರಿಸಿದೆ. ಯಾಕಂದ್ರೆ ನಾವು ಹೇಳೋದ್ರಿಂದ ಜನ ಹೆಚ್ಚು ನಂಬೋದಿಲ್ಲ, ಅದಕ್ಕಾಗಿ ತೋರಿಸಿದೆ. ಎಷ್ಟು ವ್ಯವಸ್ಥಿತವಾಗಿ ಗೌರವಯುತವಾಗಿ ಒಬ್ಬ MLA ಸತ್ ನಂತರ ಎಷ್ಟು ಗೌರವ ಐತೆ ಅಷ್ಟು ಗೌರವನ ಅರ್ಪಿಸಿ ಮಾಡ್ತಾರೆ. ನಿಮ್ಗೆ ಯಾವುದು ಗೊತ್ತಿಲ್ಲ, ಯಾರೋ ಹೇಳಿದ್ರಂತೆ ಪಂಚಭೂತಗಳಿಂದ ಅಂತ ಶರೀರ ಪಂಚಭೂತ ಲೀನ ಆಗ್ತಿದ್ ಕರೆಕ್ಟ್ ಇದೆ. ಅದು ಇಲ್ಲಿ ಕೂಡ ಲೀನ ಆಯ್ತು. ಇಲ್ಲಿ ಸುಡುಗಿಂತನೂ ಅಥವಾ ಹೊಗೆಕ್ಕಿಂತನೂ ಇಲ್ಲಿ ಸರ್ವಶ್ರೇಷ್ಠ ಆಯ್ತು. ಹೀಗಾಗಿ ಯಾರು ದಾನ ಮಾಡೋದ್ರೆ ಬೇಗನೆ KLE ಹೋಗಿ, ಅಲ್ಲಿ ಡಾಕ್ಟರ್ ರಾಮನ ಚಾರಿಟಬಲ್ ಟ್ರಸ್ಟ್ ಇದೆ, ಅಲ್ಲಿ ಹೋಗಿ ಅವ್ರನ್ನ ಹುಡುಕಾಡ್ಕೊಂಡು, ಕಂಕನವಾಡಿ ಆಯುರ್ವೇದಿಕ್ ಕಾಲೇಜ್ ಶಾಪುರದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಹೇಳಿ ಅವರಿಗೆ ಈ ರೀತಿ ಇದೆ ಅಂತೇಳಿ ಅವರು ಎಲ್ಲವನ್ನ ವ್ಯವಸ್ಥಿತವಾಗಿ ಹೇಳ್ಕೊಡ್ತಾರೆ. ಮತ್ತೆ ಯಾರೇ ಸಂಬಂಧಿಕ ಬರ್ಲಿ, ಅರ್ಧ ತಾಸಲ್ಲ 4 ತಾಸು ಕಾಯ್ದಿಡಬೇಕಂದ್ರೆ ಕಾಯ್ದಿಡ್ತಾರೆ. ಅದನಂತರನ ಅವ್ರು ಎಲ್ಲಾ ವಿದ್ಯಾರ್ಥಿಗಳನ್ನ ಕರೆದು ಪ್ರಾಕ್ಟಿಕಲ್ ಚಾಲು ಮಾಡ್ತಾರೆ. ಅಂದ್ರೆ ಇಲ್ಲಿ ಈ 2 ವಿಡಿಯೋಗಳನ್ನ ಹಾಕಿದ್ದೇವೆ. ಅವ್ರು ಏನೇನು ಮಾಡ್ತಾ ಇದ್ರು, ಏನಾಯ್ತು ಅನ್ನೋದು ವೀಕ್ಷಣೆ ಮಾಡ್ರಿ. ನಮಸ್ಕಾರ. Now the last respect what they want to show it. I request all the family member ಇಲ್ಲಿಗೆ ಕೊನೆದು ನೀವು ಇಲ್ಲಿ ನಮಸ್ಕಾರ ಮಾಡಿ ಮುಂದುವರೆದ್ರೆ ನಾವು ಮುಂದಿನ ನಮ್ಮ ವಿಧಿವಿಧಾನಕ್ಕೆ ನಾವು ಮಾಡ್ಕೋತೀವಿ. ಅದೇ ರೀತಿಯಾಗಿ ಅವರ ಕೊನೆ ಇಚ್ಛೆಯಂತೆ ಬೆಳಗ್ಗೆ ರಾಜಶೇಖರ್ ಮತ್ತು ಡಾಕ್ಟರ್ ಸುರೇಶ್ ನಾಯಕ್ ಅವರು ಕೂಡ ನಮ್ಮ ಆಯುರ್ವೇದ ಡಾಕ್ಟರ್ ಅವರು ಮುಂದೆ ಬಂದು ಇದಕ್ಕೆ ಡೆತ್ ಸರ್ಟಿಫಿಕೇಟ್, ಇಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಇವತ್ತು ಬಾಡಿ ಡೊನೇಟ್ ಆಗ್ತಿರ್ತಿಲ್ಲ. ಸೊ ಅದಕ್ಕೆ ಧನ್ವಂತರಿ ಕ್ಲಿನಿಕ್ ಅಂಬಿ ತಾಲೂಕು ಚಿಕ್ಕೋಡಿ ಡಾಕ್ಟರ್ ಸುರೇಶ್ ಶಿವರಾಜ್ ನಾಯಕ್ ಅವರ ಒಂದು ನೇತೃತ್ವದಲ್ಲಿ ಒಂದು ಬಾಡಿ ಡೊನೇಟ್ ಮಾಡಲಿಕ್ಕೆ ಅನುಕೂಲ ಆಯಿತು. ಸೊ ಅವರೇ ನಿಂತು ಎಲ್ಲ ಡೊನೇಟ್ ಮಾಡಿಸಿದ್ರು. ಅದೇ ರೀತಿಯಾಗಿ ಇನ್ನೊಬ್ಬರು ಡಾಕ್ಟರ್ MN ಸಲ್ಗರೆ ಅವರು, ಡಾಕ್ಟರ್ MN ಸಲ್ಗರೆ ಅಂಕಲಿ ತಾಲೂಕು ಚಿಕ್ಕೋಡಿ ಅವರು ಕೂಡ ಇಲ್ಲಿ ನಮ್ಮ ಕೈ ಜೋಡಿಸಿ ಬಾಡಿ ಡೊನೇಟ್ ಮಾಡೋದಕ್ಕೆ ಮತ್ತೊಮ್ಮೆ ಅವ್ರಿಗೂ ಕೃತಜ್ಞತೆ ಸಲ್ಲಿಸಿ, ಕೊನೆಯದಾಗಿ ಅಂತಿಮ ದರ್ಶನ ನಾವು ಮಾಡ್ಕೋಬೇಕು. ನಮ್ಮ ವಿದ್ಯಾರ್ಥಿಗಳು ಮಾಡ್ತಾರೆ.
ಇನ್ನೊಂದು 2 ನಿಮಿಷ ನೀವು ದರ್ಶನ ಮಾಡಿಕೊಂಡ್ರೆ ನಮ್ಮೊಂದು ಕೆಲಸ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ನಾವು ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು. ಸ್ವತಂತ್ರ ಪತ್ರಿಕಾ ಧರ್ಮವನ್ನು 35 ವರ್ಷದಿಂದ ನಡ್ಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.